This one thing that I have to tell. Dayal sir, 10 years in the Gottu, when I debuted Jatta. So Ali ನನ್ನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು he had told that we will definitely work I have a concept ಅಂತ ಹೇಳಿದರು. But it took 10 years for me to work with you sir. ಜೆನ್ಯೂನ್ ಆಗಿ ಈ ಒಂದು ಪುಟ್ಟ ಟೀಮ್ನ ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡಿದ್ಬಿಟ್ಟು ಹೀ ಈಸ್ ದ ಒನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್, ಮಾರ್ಗದರ್ಶನ ನೀಡಿಬಿಟ್ಟು. ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ, ರವಿ ಆ್ಯಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು. ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ. ಆ್ಯಂಡ್ ಅವ್ರ ಜಡ್ಜ್ಮೆಂಟ್ ನೀವು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಅವ್ರ ಸಿನಿಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದೆರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್. ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್, ದಯಾಲ್ ಸರ್ ಸಿನಿಮಾ ಅಂದರೆ ಕಂಟೆಂಟ್ ಇರುತ್ತೆ, ದೆರ್ ಇಸ್ ಸಮಥಿಂಗ್, ದೆರ್ ಇಸ್ ಕ್ವಾಲಿಟಿ. ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನು ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಡು ಹೋಗಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರಲ್ಲ, ಆವಾಗಲೇ ವಿ ವರ್ ಲೈಕ್ ಆ ಒಂದು ಬ್ರೆತ್, ರಿಲ್ಯಾಕ್ಸ್ ಬ್ರೆತ್ ತೊಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, I met him today only for the first time. He was not there for the ನಾವು ಒಂದು ಟೀಮಿಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ, he was not there. I just had after the show ನಾನು ರವಿ and Chetan had told them that you've done a great job because this is a very fresh concept. ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಒಂದು ಜಾನರ್ಗೆ ಆ್ಯಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್. ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ದರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್. ಬಟ್ ಐ ಥಿಂಕ್ ಆ್ಯಸ್ ದಯಾಲ್ ಸರ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇಂಪುಟ್ಸ್ ಆ್ಯಂಡ್ ಅವರು ಆ ಇಂಪುಟ್ಸ್ನ ತೊಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಟೀಸರಲ್ಲೂ ನೀವು ನೋಡಿದ್ದೀರಾ. ಆ್ಯಂಡ್ ಒಂದು ಸಿನಿಮಾಗೆ ಆ್ಯಕ್ಟಿಂಗ್ ಎಷ್ಟು ಮುಖ್ಯನೋ, ಡಿ ಒ ಪಿ ಎಷ್ಟು ಮುಖ್ಯನೋ, ಡೈರೆಕ್ಷನ್ ಎಷ್ಟು ಮುಖ್ಯನೋ, ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ. ಸೊ ಹೀ ಈಸ್ ಡನ್ ಹಿಸ್ best part, I can say. I have not watched your previous films, but this is a good job. And ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಅ ಸ್ಮಾಲ್ ಟೀಮ್. ನಿಮ್ಮೆಲ್ಲ ಮೀಡಿಯಾ ಬಾಂಧವರು ಆ್ಯಂಡ್ ಆಲ್ ದಿ ಆಡಿಯನ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಿಮ್ಮೆಲ್ಲರ ಸಪೋರ್ಟಿಂದ ಐ ವಾಂಟ್ ದಿಸ್ ಸ್ಮಾಲ್ ಟೀಮ್ ಆ್ಯಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಎಂಡ್ ವಿಚ್ ಹ್ಯಾಸ್ ಇನ್ಫಾರ್ಮೇಷನ್, ನಾಲೆಜ್, ಎವ್ರಿಥಿಂಗ್ ಇನ್ ದಿಸ್ ಸಿನಿಮಾ. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಒಂದು ಹುಡುಗಿ ಈ ಡಾರ್ಕ್ ವೆಬ್ಬಿಂದ ಹೇಗೆ ವಿಕ್ಟಿಮ್ ಆದವಳು, ಹೇಗೆ ಶಿಲ್ ಕೋಪ್ ಅಪ್ ಅಬೌಟ್ ಇಟ್ ಅನ್ನೋದನ್ನು ಆಲ್ರೆಡಿ ಅವರು ಆಗಲೇ ಸ್ಟೇಜ್ ಮೇಲೆ ಹೇಳಿದರು. ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಅದರ್ ಕಾಸ್ಟ್ ಆ್ಯಂಡ್ ಕ್ರೂ. ಮೈ ಫಾದರ್ ರೋಲ್ ಇಸ್ ಡನ್ ಬೈ ಐ ಆಮ್ ಸಾರಿ ಸರ್, ಐ ಫಾರ್ಗಾಟ್ ಯುವರ್ ನೇಮ್. ಬಟ್ ಯಾ, ಸಿನಿಮಾದಲ್ಲಿ ಇರೋದು 5 to 6 ಪೀಪಲ್, ಬಟ್ ಮೇಜರ್ಲಿ ಇರೋದು 3 ಪೀಪಲ್. ಈ 3 ಪೀಪಲ್ ಅಂದರೆ 3 ಕ್ಯಾರೆಕ್ಟರ್ಸ್ನ ಹಿಡ್ಕೊಂಡು ಟು ಮೇಕ್ ಅ ಸಿನಿಮಾ ವೆರಿ ಕ್ಯಾಚಿ, ಅಂದರೆ ಆ್ಯಸ್ ಈ ಸೆಡ್ ಸೀಟೆಡ್ ಸಿನಿಮಾ ಅಂತ ಒಂದು ಅವ್ರಿಗೇನು ಬೇಕಿತ್ತು, ಹಿ ಹ್ಯಾಡ್ ದಟ್ ಇಂಟೆನ್ಷನ್. ಆ ಇಂಟೆನ್ಷನ್ಗೆ ಹಿ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಹೀಸ್ ಮ್ಯಾನಿಫೆಸ್ಟೆಡ್ ಇಟ್ ಆ್ಯಂಡ್ ಹೀಸ್ ಗಿವನ್ ಇಟ್. ಸೊ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಬಟ್ ಫಸ್ಟ್ ಹಾಫ್ ವೆನ್ ಐ ವೆಂಟ್ ವಿತ್, ನಂಗೆ ತುಂಬ ನರ್ವಸ್ ಆಗಿ ಹೋಗಿದ್ದೆ. ನನ್ನ ಸಿಸ್ಟರ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ ಕಾರುಣ್ಯ ರಾಮ್ ಜೊತೆ ಹೋಗಿದ್ದೆ ಸಿನಿಮಾ ಶೋಗೆ. ಸೊ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಟೈಮ್ ಎಂಟೈರ್ ಸಿನಿಮಾ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗಬೇಕು ಫಿಮೇಲ್ ಸೆಂಟ್ರಿಕ್ ಅಂದಾಗ. ಐ ಹ್ಯಾವ್ ಡನ್ ಫಿಮೇಲ್ ಸೆಂಟ್ರಿಕ್, ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಲೈಕ್ ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ತುಂಬ ನರ್ವಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ಆದ ತಕ್ಷಣ ಐ ವಾಸ್ ಲೈಕ್, ಮುಗ್ದೋಯ್ತಾ ಫಸ್ಟ್ ಹಾಫ್? ಆ್ಯಂಡ್ ಇಟ್ ವಾಸ್ ಲೈಕ್ ವಾಟ್ ಅವ್ರು ಏನು ನಂಗೆ ನರೇಟ್ ಮಾಡಿದ್ರು, ಫಸ್ಟ್ ಹಾಫ್ ಹೀಗೆ ಇರುತ್ತೆ, ಈ ಥರ ಇರುತ್ತೆ ಅಂತ, ಅದನ್ನು 100% ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಪರ್ಫೆಕ್ಷನಿಂದ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಕ್ಯಾಚಿ ಅಂದರೆ ಥ್ರೂ ಔಟ್ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಒಬ್ವಿಯಸ್ಲಿ ಇಟ್ ಹ್ಯಾಡ್ ಟು ಬಿ ಲಿಟಲ್ ಸ್ಲೋ, ದಯಾಲ್ ಸರ್ ಹೇಳ್ದಂಗೆ, ಬಿಕಾಸ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್ ಎಲ್ಲರಿಗೂ ಗೊತ್ತಾಗೋ ಥರ ಅದನ್ನು ನರೇಟ್ ಮಾಡಬೇಕಾಗಿತ್ತು. ಸೊ ಬಟ್ ಯಾ, ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.